ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೆಟ್ ಲವ್ ಡೈರೀಸ್. ಇವತ್ತಿನ ವೀಡಿಯೋ ಬಂದು ಲಿಯೋನ ನಾವು ಸಡನ್ನಾಗಿ ಊರಿಗೆ ಕರ್ಕೊಂಡು ಹೋದ್ವಿ. ಯಾಕಂದರೆ ಆಲ್ಮೋಸ್ಟ್ ನಾವೊಂದು 10 ಡೇಸ್ ಅಷ್ಟು ಲೀವಲ್ಲಿದ್ವಿ. ಸೊ ಲಿಯೋನ್ ಇಲ್ಲೇ ಬೆಂಗಳೂರಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರಲಿಲ್ಲ. ಅವನಿಗೆ ಫುಡ್ಡು ಕೊಡಬೇಕಾಗಿತ್ತು. ಸೊ ಯಾವ ಥರ ಅಂತ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ 10 ಡೇಸ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವನು ಇನ್ನೂ ಚಿಕ್ಕ ಮಗು ಅಲ್ವಾ. ಸೊ ಅದಕ್ಕೆ ಅವನನ್ನು ಒಟ್ಟಿಗೆ ಕರ್ಕೊಂಡು ಹೋದ್ವಿ. ನಾವು ಬಸ್ಸಲ್ಲಿ ಹೋಗಿದ್ವಿ ಊರಿಗೆ. ಸೊ ಅವನು ಒಂದು ಟವಲಲ್ಲಿ ಹೇಗೆ ಹಾಕ್ಕೊಂಡು ಹೋದ್ವಿ ಅಂದರೆ ಅವನಿಗೆ ಒಂದು ಬಾಕ್ಸ್ ಥರ ರೆಡಿ ಮಾಡಿದ್ವಿ. ಚಿಕ್ಕ ಬಾಕ್ಸ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಹೋಲ್ಸ್ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಫುಡ್ಡಾಗಿ ಕೊಟ್ಟಿದ್ವಿ. ಬಟ್ ಅವನಿಗೆ ಅದು ಸರಿ ಆಗ್ತಾ ಇರಲಿಲ್ಲ. ಅವನು ಆ ಕಡೆ ಈ ಕಡೆ ಓಡಾಡಿಕೊಂಡು ತುಂಬ ಮಾಡ್ತಾಯಿದ್ದ, ಇರಿಟೇಟ್ ಮಾಡ್ತಾಯಿದ್ದ. ಸೊ ಅವನ್ನ ನಾವು ಒಂದು ಟವಲಲ್ಲಿ ಇಟ್ಕೊಂಡು ಸೊ ಅವನಿಗೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಅನ್ನಿಸ್ತು. ಸೊ ಚೆನ್ನಾಗಿದ್ದ ಅವನು. ಸ್ವಲ್ಪ ಹೊರಗಡೆ ಹೋಗೋದಲ್ವಾ. ಸೊ ಆ ಕಡೆಯಿಂದ ಬಿಸಿಲು ಬರ್ತಾಯಿತ್ತು. ಅವನಿಗೆ ಚೆನ್ನಾಗಿ ಬಿಸಿಲು ತಾಗ್ತಾಯಿತ್ತು. ಅವ್ನಿಗೆ ಬಿಸಿಲು ಅಂದರೆ ತುಂಬ ಖುಷಿ. ಸೊ ಅದು ಅವನಿಗೆ ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಿ ಕೋಆಪ್ರೇಟ್ ಮಾಡ್ಕೊಂಡಿದ್ದ, ಆಟ ಆಡ್ಕೊಂಡಿದ್ದ ಆ ಕಡೆ ಈ ಕಡೆ. ಮತ್ತು ಅವನಿಗೆ ಆವಾಗ ಹಸಿವಾದಾಗ ಒಂದು ಸ್ವಲ್ಪ ಫುಡ್ಡು ಕೊಡ್ತಾಯಿದ್ವಿ ಅವನಿಗೆ. ಸೊ ಹೀಗೆ ಚೆನ್ನಾಗಿದೆ. ನಮಗೂ ಖುಷಿ ಆಯಿತು ಅವನ್ನ ನೋಡಿ. ನನ್ನ ವೈಫ್ ಅಂತೂ ಅವನೊಟ್ಟಿಗೆ ಆಟ ಆಡ್ತಾ ಇದ್ಲು. ಆಮೇಲೆ ಮೈಸೂರು ತಲುಪೋತ್ತಿಗೆ ನಮ್ಗೆ ಊಟ ಮಾಡಬೇಕಾಗಿತ್ತು. ಅದಕ್ಕೆ ನಾವು ಊಟ ಮಾಡ್ತಿದ್ವಿ. ಅದರೊಟ್ಟಿಗೆ ಅವನಿಗೂ ಒಂದು ಬಾಕ್ಸಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 3-4 ಪೆಲೆಟ್ಸ್ ಹಾಕ್ಕೊಟ್ಟು ಒಂದು 2-3 ಪೆಲೆಟ್ಸ್ನ ತಿಂದ. ಅದಾದಮೇಲೆ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮಡಿಕೇರಿ ಕಡೆಗೆ. ಸೊ ಆವಾಗಲೂ ಬಸ್ಸಲ್ಲೇ ಹೋದ್ವಿ. ಸೊ ಆವಾಗ ಚೆನ್ನಾಗಿದ್ದು. ಅವನಿಗೆ ಬಿಸಿಲು ತಾಗ್ತಾಯಿತ್ತು. ವೆದರು ಸ್ವಲ್ಪ ಚೆನ್ನಾಗಿತ್ತು. ಸೊ ಬಿಸಿಲು ಇತ್ತು. ಅವನಿಗೆ ಖುಷಿ ಆಗ್ತಾಯಿತ್ತು ಅದು. ಸೊ ಅವ್ನು ಚೆನ್ನಾಗಿ ಇದ್ದ. ಅವನಿಗಂತೂ ಫುಲ್ ಖುಷಿ. ನಮಗಂತೂ ಅವನು ನೋಡಿ ಇನ್ನೂ ಖುಷಿ ಆಗ್ತಾಯಿತ್ತು. ಸೊ ಹೀಗೆ ನಾವು ಅವನ್ನ ಮಡಿಕೇರಿ ತನಕ ಕರ್ಕೊಂಡು ಹೋದ್ವಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.